ಬಾಯಾಳಿಯಾದ ಸುನಂದ ತನಿಖೆಯಿಂದ ಏನು ಜಯಮ್ಮ, ಆಕೆಗೆ ಬಂಧು ಬಳಗ ಯಾರೂ ಇಲ್ವಾ? ಒಂಟಿ ಗೂಬೆ ತರಹ ಯಾವಾಗಲೂ ಮನೆಯೊಳಗೆ ಕೂತಿರ್ತಾಳಲ್ಲ ಎಂದು ಹಂಗಿಸುತ್ತಲೇ ವಿಚಾರಿಸಿದ್ಲು. ಏನೋ ಗೊತ್ತಿಲ್ಲವಾ, ಫೋನ್ನಾಗೆ ಯಾರ್ದೋ ಜೊತೆ ಮಾತನಾಡ್ತಾ ಜೋರು ಜೋರು ಮಾತು, ಅದೇಂಗೋ ಇಂಗ್ಲೀಷ್ನಾಗೆ ಬೈತಾ ಇರ್ತಾರೆ. ಅದು ಬಿಟ್ಟರೆ ಆ ಯಮ್ಮನಿಗೆ ಇನ್ಯಾರೂ ಫೋನ್ ಮಾಡೋಕ್ಕಿಲ್ಲ. ಯಾರಂತೆ ಅವರು? ಗೊತ್ತಿಲ್ಲ ಕಣವ. ನೀನು ಕೇಳಲ್ವಾ? ಜಯಮ್ಮ ರಾಗ ಎಳೆಯುತ್ತಾ, ಊರ್ನವ್ರ ಸಮಾಚಾರ ನಮ್ಗೆ ಯಾಕ್ರವ, ಕೈ ತುಂಬ ಸಂಬಳ ಕೊಡ್ತಾರೆ. ಆ ಯಮ್ಮನಿಗೆ ಕೆಲಸ ಮಾಡೋಕ್ಕೆ ಕೈಲಾಗಕ್ಕಿಲ್ಲ. ಏನೋ ಒಂದು ಸಾರು ಉಳಿನೋ ಮಾಡಿಕೊಂಡು ಫ್ರಿಜ್ನಾಗ ಇಟ್ಕೊತಾರೆ. ತಂಗಳೋ ಪಂಗಳೋ ಅದನ್ನೇ ತಿನ್ಕೊತಾರೆ. ಪಾಪ ಯಾರೂ ದಿಕ್ಕಿಲ್ಲ ಅನಿಸಿದೆ ಎಂದಾಗ ಸುನಂದ ಮುಖ ಸೊಟ್ಟ ಮಾಡಿದ್ಲು. ಸ್ವಯಂಕೃತ ಅಪರಾಧ ಅವರದೇ ತಪ್ಪು. ನಮ್ಮ ಜೊತೆ 4 ಮಾತನಾಡ್ಕೊಂಡಿದ್ರೆ ನಾವೇ ಫ್ರೆಂಡ್ಲಿ ಆಗಿರ್ತಿದ್ವಿ. 3 ಹೊತ್ತು ಬಾಗಿಲು ಬಡ್ಕೊಂಡು ಒಳಗಡೆ ಸೇರಿದ್ರೆ ನಮ್ಗ್ಯಾಕೆ ಬೇಕು ಅವರ ಉಸಾಬಾರಿ? ನಮ್ಮ ಪಾಡಿಗೆ ನಾವಿರ್ತೀವಿ, ಅವರ ಹಣೆ ಬರಹ ಅಂತ ನಾನು ಮಾತನಾಡಲಿಲ್ಲ. ಆದರೆ ಮನಸ್ಸು ಸುನಂದಳ ಮಾತನ್ನು ಅನುಮೋದಿಸಿತು. ಅಂದು ಜಯಮ್ಮ ನಮ್ಮನೆಗೆ ಕೆಲಸಕ್ಕೆ ಬಂದಾಗ ಜಯಮ್ಮ ನನ್ನ ಬಳಿ ಬಂದು, ಅಮ್ಮ, ನಿಮ್ಮ ಮನೆಯಾಗೆ ಫ್ರಿಜ್ ಹಿಂಡೋ ಬಟ್ಲೈತಲ್ಲ, ಅದನ್ನು ಕೊಡ್ತೀರಾ ಎಂದು ಕೇಳಿದಾಗ ನಾನು ಪ್ರಶ್ನಾರ್ಥಕವಾಗಿ ಅವಳ ಕಡೆ ನೋಡಿದೆ. ಯಾರಿಗೆ? ನಿನ್ಗ್ಯಾಕೆ ಬೇಕು? ಇಲ್ಲ ಕಣವ್ವ, ಆ ಜಯಂತಿ ಅಮ್ಮೋರವ್ರಲ್ಲ ಅವ್ರಿಗೆ, ಅವರೇ ಹೇಳಿ ಕಳಿಸಿದ್ರು. ಅಯ್ಯೋ ಪಾಪ, ಆ ಯಮ್ಮ ಜ್ವರ ಬಂದ್ಬಿಟ್ಟಿದೆ, ಮೋಸಂಬಿ ರಸ ತೆಗೆದಿಡು ಅಂತ ಹೇಳಿದರು. ಅವ್ರ ಮನೆಯಾಗೆ ಆ ಜ್ಯೂಸ್ ತೆಗೆಯೋದು ಸಿಗಲಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ. ನಾನೇ ಜ್ಯೂಸ್ ಮಾಡಿ ಕೊಡಲೇ ಎನಿಸಿತು. ಆದರೆ ಆ ಹೆಂಗಸಿನ ಸ್ವಭಾವ ವಿಚಿತ್ರ. ನಾನು ಮಾಡಿದ್ದು ಅವರಿಗೆ ಇಷ್ಟವಾಗದಿದ್ದರೆ ಮರು ಮಾತನಾಡದೆ ಅದನ್ನು ಜಯಮ್ಮನ ಕೈಯಲ್ಲಿ ಕೊಟ್ಟು, ಅವರಿಗೆ ಹುಷಾರಾದ್ಮೇಲೆ ತಂದ್ಕೊಡು, ಅರ್ಜೆಂಟ್ ಏನಿಲ್ಲ ಎಂದು ಹೇಳಿದೆ. 2 ದಿನಗಳು ಕಳೆಯಿತು. ವೈಜಯಂತಿ ಹೇಗಿದ್ದಾರೋ ಎಂಬ ಕಳಕಳಿ ಮೂಡ್ತು. ಆಕೆಯ ಬಗ್ಗೆ ವಿಶ್ವಾಸವಿಲ್ಲದಿದ್ದರೂ ಒಂಟಿಯಾಗಿ ಅನಾರೋಗ್ಯದಲ್ಲಿದ್ದಾರೆ ಎಂಬ ಮರುಕದಿಂದ ಜಯಮ್ಮನನ್ನು ವಿಚಾರಿಸಿದೆ. ಜ್ವರ ಇಳಿದೈತೆ, ಆದರೆ ಸುಸ್ತು ಅಂತ ಸದಾ ಮನ್ಗಿರ್ತಾರೆ, ಗಂಜಿ ಪಂಜಿ ಮಾಡಿಕೊಂಡು ಅವರೇ ಕುಡ್ಕೊತಾರೆ ಎಂದು ಅವಳು ವರದಿ ಒಪ್ಪಿಸಿದ್ಲು. ಜ್ವರ ವಾಸಿಯಾಗಿದೆ ಎಂದ ಮೇಲೆ ನಾನು ಸುಮ್ಮನಾಗ್ಬಿಟ್ಟೆ. ಅಂದು ಸಂಜೀವ್ ಆಗ್ತಾನೆ ಆಫೀಸಿಗೆ ಹೊರಟಿದ್ರು. ನಾನು ಅವರನ್ನು ಬೀಳ್ಕೊಟ್ಟು ಮೇಲೆ ನನ್ನ ಕಾಲೇಜಿಗೆ ಹೋಗಲು ಸಿದ್ಧಳಾಗ್ತಿದ್ದಾಗ ಜಯಮ್ಮ ಬಂದ್ಲು. ಅಮ್ಮೋರೆ ಅಮ್ಮೋರೆ, ಅವಳ ದನಿ ಕೇಳಿ ನಾನು ಬಾಗಿಲು ತೆರೆದೆ. ಜಯಮ್ಮ ಏದೆಸರು ಬಿಡುತ್ತಾ ನಿಂತಿದ್ಲು. ಅವಳ ಮುಖದಲ್ಲಿ ಆತಂಕ ಮೂಡಿತು. ಅಮ್ಮೋರೆ, ಈಗಲೇ ಬನ್ನಿ ಬೇಗ. ಯಾಕೆ, ಏನಾಯಿತು? ಆ ಅಮ್ಮೋರು ಎಷ್ಟು ಹೇಳ್ಸಿದ್ರು ಎದ್ದೇಳ್ತಿಲ್ಲ, ಕಣ್ಣು ಮುಚ್ಕೊಂಡವ್ರೆ. ನನಗೆ ತುಂಬ ಭಯ ಆಗ್ತಿದೆ ಕಣ್ರವ, ನೀವೇ ಬಂದು ನೋಡಿ. ಅವಳು ಹೇಳೋದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ತುಸು ನಿಮಿಷಗಳೇ ಹಿಡಿಸ್ತು. ವೈಜಯಂತಿಯವರು ಪ್ರಜ್ಞಾ ಶೂನ್ಯರಾಗಿದ್ದಾರೋ ಅಥವಾ ಅವರ ಜೀವಕ್ಕೇನಾದರೂ ನನಗೆ ಮುಂದೆ ಯೋಚಿಸಲಾಗಲಿಲ್ಲ. ತಕ್ಷಣ ಮನೆ ಲಾಕ್ ಮಾಡಿ ಜಯಮ್ಮನನ್ನು ಹಿಂಬಾಲಿಸಿದೆ. ವೈಜಯಂತಿಯವರ ಫ್ಲ್ಯಾಟ್ನ ಬಾಗಿಲು ತೆರೆದಿತ್ತು. ನನ್ನ ಮುಖದಲ್ಲಿದ್ದ ಆಶ್ಚರ್ಯ ಗಮನಿಸಿ ಜಯಮ್ಮನೇ ಹೇಳಿದ್ಲು, 2 ದಿನದಿಂದ ಈ ಮನೆ ಬೀಗದ ಕೈ ನನಗೆ ಕೊಟ್ಟವ್ರೆ ಕಣ್ರವ್ವ. ನಾನೇ ಲಾಕ್ ತೆಗೆದು ಬಂದು ಆ ಯಮ್ಮನನ್ನು ಎಬ್ಸಿದೆ. ಇವತ್ತು ನೋಡಿದ್ರೆ ಹಾಗೆ ಮಲಗಿಬಿಟ್ಟವ್ರೆ, ಎಷ್ಟು ಕೂಗಿದ್ರೂ ಹೇಳ್ತಾ ಇಲ್ಲ. ಏನು ರವ ಗತಿ ಎಂದು ಹೇಳೋ ಅಷ್ಟರಲ್ಲಿ ಅವಳಿಗೆ ಅಳುವೆ ಬಂದ್ಬಿಡ್ತು. ನಾನು ಮಾತನಾಡದೆ ಅವರ ಮಂಚದ ಬಳಿ ಹೋದೆ. ವೈಜಯಂತಿಯವರು ಅಂಗಾತವಾಗಿ ಮಲಗಿದ್ರು. ಅಂದು ನೋಡಿದ ದರ್ಪದ ಹೆಂಗಸೆಲ್ಲಿ, ಈಗ ಅಸಹಾಯಕರಾಗಿ ಮಲಗಿರುವ ಈ ನಿಸ್ಸಹಜ ಮುಖದವರೆಲ್ಲಿ? ನನಗೆ ಕನಿಕರ ಎನಿಸಿತು. ಅವರ ಹೆಸರು ಹಿಡಿದು ಭುಜ ಅಲುಗಾಡಿಸಿದೆ. ಯಾವ ಪ್ರತಿಕ್ರಿಯೆಯೂ ಇಲ್ಲ. ಅವರ ಮೂಗಿನ ತುದಿಗೆ ಬೆರಳಿಟ್ಟು ನೋಡಿದೆ. ಅವರ ಕೈ ಹಿಡಿದು ನಾಡಿ ಪರೀಕ್ಷಿಸಿದೆ. ಎದೆ ಬಡಿತವು ಕೇಳಿಸ್ತಿತ್ತು. ಸದ್ಯ ಜೀವಕ್ಕೆ ತೊಂದರೆ ಆಗಿಲ್ಲ ಎಂದು ಸಮಾಧಾನವಾಯಿತು. ಜಯಮ್ಮ, 1 ಲೋಟ ತಣ್ಣೀರು ತಗೊಂಡ್ಬಾ. ಜಯಮ್ಮ ಓಡ್ ಹೋಗಿ ನೀರು ತಂದಿಟ್ಲು. ನಾನು ವೈಜಯಂತಿಯವರ ಹಣೆ ಮುಟ್ಟಿದೆ. ಜ್ವರವಿರದೆ ತಣ್ಣಗಿತ್ತು. ನಾನು ಲೋಟದಿಂದ ನೀರು ಬಗ್ಗಿಸ್ಕೊಂಡು ಕಣ್ಣಿಗೆ ಮುಖಕ್ಕೆ ಸಿಂಪಡಿಸಿ ಮತ್ತೆ ಮತ್ತೆ ಅವರ ಹೆಸರು ಕೂಗಿದೆ. ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ನಾನು ತಡ ಮಾಡದೆ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿದ್ದ ರಾಜಾರಾಮ್ ಅವರನ್ನು ಕರೆದೆ. ಅವರಿಗೆ ವೈಜಯಂತಿಯವರ ಸ್ಥಿತಿ ವಿವರಿಸಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಎಂದು ವಿನಂತಿಸಿಕೊಂಡೆ.
ರಾಜಾರಾಮ್ ಪತ್ನಿ ವಿಶಾಲಾಕ್ಷಿಯೂ ಬಂದರು. ನಾನು, ಜಯಮ್ಮ, ರಾಜಾರಾಮ್, ವಿಶಾಲಾಕ್ಷಿ ಎಲ್ಲರೂ ಸೇರಿಕೊಂಡು ವೈಜಯಂತಿಯವರನ್ನು ಎತ್ಕೊಂಡು ಕೆಳಗೆ ಬಂದಾಗ ನಮಗೆ ಸೆಕ್ಯೂರಿಟಿಯ ಸಹಾಯವೂ ದೊರೆಯಿತು. ರಾಜಾರಾಮ್ ತಮ್ಮ ಕಾರಿನಲ್ಲೇ ಹತ್ತಿರವಿದ್ದ ಆಸ್ಪತ್ರೆಗೆ ನಮ್ಮನ್ನು ಕರೆದೊಯ್ದರು. ವಿಶಾಲಾಕ್ಷಿ ನಮ್ಮೊಡನೆ ಬರಲಿಲ್ಲ. ನಮ್ಮ ತಾಯಿ ಮನೆಗೆ ಹೊರಟಿದ್ದೀವಿ, ನಮ್ಮ ತಂದೆಗೆ ಹುಷಾರಿಲ್ಲ ಎಂದು ಹೇಳಿ ಜಾರ್ಕೊಂಡ್ರು. ಅವ್ವ, ನನಗೆ ಬೇರೆ ಮನೆ ಕೆಲಸ ಐತೆ ಎಂದು ಜಯಮ್ಮನೂ ಬರಲಿಲ್ಲ. ನಾನು ಒಬ್ಬಳೇ ವೈಜಯಂತಿಯರೊಡನೆ ಹಿಂದಿನ ಸೀಟ್ನಲ್ಲಿ ಕುಳಿತೆ. ರಾಜಾರಾಮ್ ನಮ್ಮನ್ನು ಆಸ್ಪತ್ರೆಗೆ ಬಿಟ್ಟು ತಮ್ಮ ಆಫೀಸಿಗೆ ಹೊರಟುಬಿಟ್ರು. ವಾರ್ಡ್ ಬಾಯ್ಗಳು ಬಂದು ವೈಜಯಂತಿಯವರನ್ನು ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಕರೆದೊಯ್ದರು. ಡಾಕ್ಟರ್ ಬಂದು ಅವರನ್ನು ನೋಡಿ ನನ್ನ ಕಡೆ ತಿರುಗಿ ಏನಾಯಿತು ಎಂದು ಕೇಳಿದರು. ಗೊತ್ತಿಲ್ಲ ಡಾಕ್ಟರ್, ಇವತ್ತು ಬೆಳಗ್ಗೆಯಿಂದ ಎಚ್ಚರ ಆಗ್ತಿಲ್ಲ, ಎಷ್ಟೇ ಟ್ರೈ ಮಾಡಿದರೂ ರೆಸ್ಪಾಂಡ್ ಮಾಡ್ತಿಲ್ಲ, ಅನ್ಕಾನ್ಷಿಯಸ್ ಆಗಿದ್ದಾರೆ ನಾನು ಉತ್ತರಿಸಿದೆ. ಡಾಕ್ಟರ್ ವೈಜಯಂತಿಯವರನ್ನು ಪರೀಕ್ಷಿಸಿ ಸಿಸ್ಟರ್ಗೆ ಹೇಳಿದರು. ವಾರ್ಡ್ಗೆ ಕರ್ಕೊಂಡು ಹೋಗಿ ಡ್ರಿಪ್ ಸ್ಟಾರ್ಟ್ ಮಾಡಬೇಕು ಸಿಸ್ಟರ್. ಏನಮ್ಮ, ಇವರಿಗೆ ಡಯಾಬಿಟಿಸ್ BP ಇದೆಯಾ? ಏನು ಮಾತ್ರೆ ತಗೊತಿದ್ದಾರೆ? ನಾನು ಅವರ ಪ್ರಶ್ನೆಗೆ ತಬ್ಬಿ ಬಾದೆ. ನನಗೇನು ಗೊತ್ತಿಲ್ಲ ಡಾಕ್ಟರ್, ಆಕೆ ನಮ್ಮ ಅಪಾರ್ಟ್ಮೆಂಟ್ನವರು. 1 ವಾರದಿಂದ ಜ್ವರ ಬಂದಿತ್ತು. ಜ್ವರ ವಾಸಿ ಆದಮೇಲೆ ಇವತ್ತು ಬೆಳಗ್ಗೆಯಿಂದ ಹೀಗಾಗಿದೆ. ಹಾಗಾದರೆ ಒಂದು GRBS ಮಾಡಿಸ್ಬಿಡಿ, ಬ್ಲಡ್ ಟೆಸ್ಟ್ಗಳು ಬರೆದು ಕೊಡ್ತೀನಿ, ತಕ್ಷಣ ಮಾಡಿಸ್ಬೇಕು ಎಂದು ಕಾಗದದಲ್ಲಿ ಬರೆದು ಕೊಟ್ಟರು. ವೈಜಯಂತಿಯವರನ್ನು ವಾರ್ಡಿಗೆ ಕರೆದೊಯ್ದು ಕೈಗೆ ಡ್ರಿಪ್ ಹಾಕಲಾಯಿತು. ಸಿಸ್ಟರ್ ನನ್ನ ಬಳಿ ಬಂದು ಪೇಷಂಟ್ ಹೆಸರೇನು ಎಂದು ಕೇಳಿದರು. ವೈಜಯಂತಿ. ವಯಸ್ಸು ಗೊತ್ತಿಲ್ಲ, ಬಹುಶಃ 68-70 ಇರ್ಬೋದು. ನಾನು ತಡವರಿಸಿದೆ. ಪೇಷಂಟ್ಗೆ ಬ್ಲಡ್ ಟೆಸ್ಟ್ ECG ಮಾಡಿಸ್ಬೇಕು. ನೀವು ದುಡ್ಡು ಡೆಪಾಸಿಟ್ ಮಾಡಿ ಫಾರ್ಮಸಿಯಿಂದ ಈ ಮೆಡಿಸಿನ್ ತಂದುಬಿಡಿ. ಸಿಸ್ಟರ್ ನನ್ನ ಕೈಗೆ ಚೀಟಿ ಕೊಟ್ಲು. ನನಗೆ ತಲೆ ಬಿಸಿಯಾಯಿತು. ನಮಾಜ್ ಮಾಡಲು ಹೋದರೆ ಮಸೀದಿಯೇ ಮೈ ಮೇಲೆ ಬಿದ್ದಂತೆ. ಏನೋ ಸಹಾಯ ಮಾಡಲು ಹೋದರೆ ಎಲ್ಲ ಜವಾಬ್ದಾರಿ ನನಗೆ ತಗಲಾಕೊಂಡಿದೆ ಎಂದು ತಳಮಳವಾಯಿತು. ಆದರೆ ಅಂಥ ಸ್ಥಿತಿಯಲ್ಲಿ ವೈಜಯಂತಿ ಒಬ್ಬರನ್ನೇ ಬಿಟ್ಟು ಹೋಗಲು ನನಗೆ ಮನಸ್ಸಾಗಲಿಲ್ಲ. ಕಾಲೇಜಿಗೆ ಫೋನ್ ಮಾಡಿ ಆ ದಿನ ರಜೆ ಕೇಳಿ ಫಾರ್ಮಸಿ ಹತ್ತ ನಡೆದೆ. ನನ್ನ ಫೋನಿಗೆ ಗೂಗಲ್ ಪೇ ಹಾಕಿಕೊಟ್ಟ ನನ್ನ ಮಗಳ ಸನ್ನಿಧಿಗೆ ಮನದಲ್ಲೇ 100 ವಂದನೆಗಳನ್ನು ಅರ್ಪಿಸಿದೆ. ಮಮ್ಮಿ, ನೀನಿನ್ನೂ ಯಾವ ಕಾಲದಲ್ಲಿದೆಯಾ? ಪರ್ಸ್ ತುಂಬ ದುಡ್ಡು ತುಂಬಿಕೊಂಡು ಓಡಾಡೋ ಕಾಲ ಮುಗಿದು ಹೋಯಿತು. ಈಗ ಮನಿ ಹ್ಯಾಸ್ ಬಿಕಮ್ ಡಿಜಿಟಲ್. ಆರಾಮವಾಗಿ ಗೂಗಲ್ ಪೇ, ಫೋನ್ಪೇ ಮಾಡಬಹುದು. ನೀನು ಮೊದಲು ಅದನ್ನು ಕಲ್ತ್ಕೋ ಎಂದು ಒತ್ತಾಯಿಸಿ ನನಗೆ ಹೇಳಿಕೊಟ್ಟಿದ್ಲು. ಅದು ಈ ದಿನ ಕೆಲಸಕ್ಕೆ ಬಂತು. ನಾನು ಡಿಪಾಸಿಟ್ಗೆಂದು 5,000 ರೂಪಾಯಿ ಕಟ್ಟಿ ಔಷಧಿಗಳನ್ನು ಖರೀದಿ ಮಾಡಿಕೊಂಡು ವಾರ್ಡಿಗೆ ಬಂದಾಗ ಡಾಕ್ಟರ್ ವೈಜಯಂತಿಯವರ ರಕ್ತನಾಳಕ್ಕೆ ಇಂಜೆಕ್ಷನ್ ಕೊಡ್ತಿದ್ರು. ಗ್ಲೂಕೋಸ್ ಲೆವೆಲ್ ತುಂಬ ಲೋ ಆಗಿದೆ, ಅದಕ್ಕೆ ಶಾಕ್ನಿಂದ ಅವರು ಹೀಗಾಗಿದ್ದಾರೆ. ECG ನಾರ್ಮಲ್ ಇದೆ, ಹಾರ್ಟ್ಗೆ ಏನೂ ತೊಂದರೆ ಆಗಿಲ್ಲ. ಡಾಕ್ಟರ್ ಹೇಳುತ್ತಿದ್ದಂತೆ ನಾನು ಆತಂಕದಿಂದ, ಅವರ ಜೀವಕ್ಕೇನು ಅಪಾಯ ಇಲ್ವೋ ಡಾಕ್ಟರ್? ಹಾಗಂತ ಏನೂ ಹೇಳೋಕ್ಕಾಗಲ್ಲ. ಅವರು ಎಷ್ಟು ಹೊತ್ತಿನಿಂದ ಹೀಗೆ ಪ್ರಜ್ಞೆ ತಪ್ಪಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲಡ್ ರಿಪೋರ್ಟ್ಸ್ ಬರಬೇಕು, ಅಲ್ಲಿವರೆಗೂ ಅವರು ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತೆ ಎಂದು ಸಿಸ್ಟರ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ಅಲ್ಲಿಂದ ಹೊರಟುಬಿಟ್ರು. ನಾನು ತಂದ ಔಷಧಿ ಡ್ರಿಪ್ ಬಾಟಲ್ಗಳನ್ನು ಲಾಕರ್ ಮೇಲಿಟ್ಟೆ. ವೈಜಯಂತಿಯವರ ಸ್ಥಿತಿಯ ಬಗ್ಗೆ ನನಗೆ ಕಳವಳವಾಗಿತ್ತು. ಎಲ್ಲ ಸರಿ ಹೋದರೆ ನನ್ನ ಪುಣ್ಯ. ಈಕೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಸಿಸ್ಟರ್ ಡ್ರಿಪ್ನೊಳಗೆ ಇಂಜೆಕ್ಷನ್ ತೋರಿಸುತ್ತಾ, ಈ ಬಳೆಗಳು ತೆಗೆದುಬಿಡಿ ಮೇಡಮ್, ನಮಗೆ ತೊಂದರೆ ಆಗತ್ತೆ ಎಂದಾಗ ನಾನು ತಬ್ಬಿ ಬಾದೆ. ಇವರು ನಮ್ಮ ಅಪಾರ್ಟ್ಮೆಂಟ್ನಲ್ಲಿದ್ದಾರಷ್ಟೇ, ನಮಗೆ ಅಷ್ಟು ಪರಿಚಯ ಇಲ್ಲ. ಅವರ ಒಡವೆಗಳು ನಾನು ಹೇಗೆ ತೆಗಿಲಿ? ನೋಡಿದ್ರೆ ಬಂಗಾರದ ಬಳೆ ಇದ್ದಾಗಿದೆ. ಪೇಷಂಟ್ ಮೈ ಮೇಲೆ ಈ ತರಹ ವ್ಯಾಲ್ಯೂಯೇಬಲ್ಸ್ ಇರಬಾರ್ದು ಮೇಡಮ್. ಡಾಕ್ಟ್ರು ಆಮೇಲೆ ನಮಗೆ ಬೈತಾರೆ, ನಾವು ಅದರ ಜವಾಬ್ದಾರಿ ತಗೊಳ್ಳಲ್ಲ ಎಂದು ವೈಜಯಂತಿಯವರ ಕೈ ಬಳೆಗಳು, ಕುತ್ತಿಗೆಯ ಸರ ಹಾಗೂ ಕಿವಿಯೋಲೆಯನ್ನು ಕಳಚಿ ನನ್ನ ಕೈಗೆ ಕೊಟ್ಟರು. ಬೆರಳಗಲವಿದ್ದ 2 ಜೊತೆ ಚಿನ್ನದ ಬಳೆಗಳು, 3 ಎಳೆ ಅವಲಕ್ಕಿ ಸರ, ಮುತ್ತು ಕೆಂಪಿನ ಓಲೆಗಳನ್ನು ನೋಡಿದರೆ ಸುಮಾರು 10 ಲಕ್ಷದ ಆಭರಣಗಳೇ ಇರಬಹುದು ಎನಿಸ್ತು. ಅದನ್ನು ಜೋಪಾನವಾಗಿ ಪರ್ಸ್ನಲ್ಲಿ ಇರಿಸ್ಕೊಂಡೆ. ನಾನು ಒಬ್ಬಳೇ ಈ ಜವಾಬ್ದಾರಿ ಹೊರೋದು ತೀರಾ ಕಷ್ಟ ಎನಿಸಿದಾಗ ಸುನಂದಾಳಿಗೆ ಫೋನ್ ಮಾಡಿದೆ. ಅವಳಿಗೆ ವಿಷಯ ತಿಳಿಸಿ,
ನೀವು ಮಧ್ಯಾಹ್ನ ಊಟ ಮಾಡಿಕೊಂಡು ಬಂದಿಲ್ಲಿರ್ತೀರಾ ಸುನಂದ? ನಾನು ಮನೆಗೆ ಹೋಗಿ ಬರ್ತೀನಿ ಎಂದಾಗ ಅವಳು ಒಪ್ಕೊಂಡ್ಳು. ಸುನಂದ ಆಸ್ಪತ್ರೆಗೆ ಬಂದಾಗ ಅವಳನ್ನು ಕಂಡು ನನಗೆಷ್ಟು ಧೈರ್ಯವಾಯಿತು. ಏನ್ರಿ ಇದು, ಪ್ರಾಣಕ್ಕೇನು ತೊಂದರೆ ಇಲ್ವಂತ ಎಂದು ವೈಜಯಂತಿಯವರು ಸ್ಥಿತಿಯ ಬಗ್ಗೆ ವಿಚಾರಿಸ್ಕೊಂಡ್ಳು. ನಾನು ಹೊರಡಲು ಅನುವಾದಾಗ, ನಾನು ನಮ್ಮ ಯಜಮಾನ್ರು ಬರೋ ಹೊತ್ತಿಗೆ ಮನೆಗೆ ಹೋಗಬೇಕು ಮಮತಾ, 5 ಗಂಟೆಯೊಳಗೆ ಬಂದ್ಬಿಡಿ ಎಂದು ಹೇಳಿದ್ಲು. ನಾನು ಮನೆಗೆ ಬಂದವಳೆ ವೈಜಯಂತಿಯವರ ಒಡವೆಗಳನ್ನು ತೆಗೆದು ನನ್ನ ಬೀರುವಿನ ಲಾಕರ್ನೊಳಗೆ ಭದ್ರವಾಗಿಟ್ಟೆ. ಬೆಳಗ್ಗೆ ನಾನು ಸರಿಯಾಗಿ ತಿಂಡಿಯೂ ತಿಂದಿರಲಿಲ್ಲ. ಹೊಟ್ಟೆ ಚುರುಗುಡ್ತಿತ್ತು. ಮಾಡಿದ ಅಡಿಗೆ ತಣ್ಣಗಾಗಿತ್ತು. ಅದನ್ನು ಕ್ಯಾರಿಯರ್ಗೆ ಹಾಕೊಳ್ಳೋ ಹೊತ್ತಿಗೆ ಜಯಮ್ಮ ಬಂದು ಕರೆದ್ಲು. ನಾನು ಆರಿದ ಅಡಿಗೆಯನ್ನೇ ಬಡಿಸ್ಕೊಂಡು ಸೇರಿದಷ್ಟು ತಿಂದೆ. ಹೊಟ್ಟೆಗೆ ಅನ್ನ ಬಿದ್ದೊಡನೆ ರೂಮಿಗೆ ಹೋಗಿ ಹಾಸಿಗೆಗೆ ಹೊರಗಿದ್ರೆ ಸಾಕು ಎನಿಸುವಷ್ಟು ಆಯಾಸವಾಗಿತ್ತು. ಆದರೆ ನಿಶ್ಚಿಂತೆಯಿಂದ ನಿದ್ದೆ ಮಾಡೋದಾದರೂ ಹೇಗೆ? ನಾನು ಕಾಫಿಗೆ ಡಿಕಾಕ್ಷನ್ ಹಾಕಿಟ್ಟು ಸಂಜೀವ್ಗೆ ಫೋನ್ ಮಾಡಿದೆ. ಯಾವ ಮೀಟಿಂಗ್ನಲ್ಲಿದ್ದಾನೋ, ಅವರು ಮೊಬೈಲ್ ಎತ್ತಲಿಲ್ಲ. ಮೊಟುಕಾಗಿ ವೈಜಯಂತಿಯವರ ವಿಷಯ ತಿಳಿಸಿ, ಕಾಫಿ ಕುಡಿದು ನೀವು ವಿಶ್ರಮಿಸಿಕೊಳ್ಳುವ ಹೊತ್ತಿಗೆ ನಾನು ಮನೆಗೆ ಬರ್ತೇನೆ ಎಂದು ಅವರಿಗೆ ಮೆಸೇಜ್ ಹಾಕಿ ಆಸ್ಪತ್ರೆ ಕಡೆ ಪುನಃ ಹೆಜ್ಜೆ ಹಾಕ್ತೆ. ವೈಜಯಂತಿಯವರಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಒಂದೇ ದಿನದಲ್ಲಿ ಅವರು ತುಂಬ ಇಳಿದು ಹೋದಂತೆ ಕಾಣ್ತಿದ್ರು. ತುಟಿಗಳು ಒಣಗೋಗಿ ಬಿಳಿಚ್ಕೊಂಡಿದ್ದವು. ಕಣ್ಣಿನ ಸುತ್ತಲೂ ಕಪ್ಪು ವರ್ತುಲಗಳು ಕಾಣ್ತಿದ್ದವು. ನಾನು ಬರೋದನ್ನೇ ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದ ಸುನಂದ ಹೊರಟ್ಬಿಟ್ಲು. ಡಾಕ್ಟರ್ ಸಂಜೆಯ ರೌಂಡ್ಸ್ಗೆ ಬಂದಾಗ ನಾನು ವೈಜಯಂತಿಯವರ ದೇಹ ಸ್ಥಿತಿಯ ಬಗ್ಗೆ ವಿಚಾರಿಸಿದೆ. ಪರವಾಗಿಲ್ಲ, ಶಿ ಈಸ್ ಬೆಟರ್ ನೌ. ಇವತ್ತು ನಾಳೆ 2 ದಿನ ಡ್ರಿಪ್ಸ್ ಇರಬೇಕು. ನಾಳೆ ಅವರ ಕಂಡೀಷನ್ ಸ್ಟೇಬಲ್ ಆದರೆ ಮನೆ ಕಳುಹಿಸ್ತೀವಿ ಡಾಕ್ಟ್ರು ಹೇಳಿದಾಗ ನಾನು ಎಚ್ಚೆತ್ಕೊಂಡೆ. ಹೌದು, ರಾತ್ರಿ ಪೇಷಂಟ್ ಜೊತೆಗೆ ಯಾರಾದರೂ ಇರಬೇಕು. ಅದರ ಬಗ್ಗೆ ಆಲೋಚನೆಯೇ ಮಾಡಿರಲಿಲ್ಲ. ಡಾಕ್ಟರ್, ಯಾರನ್ನಾದರೂ ರಾತ್ರಿ ಪೇಷಂಟ್ ಜೊತೆಗೆ ಇರೋಕ್ಕೆ ಅರೇಂಜ್ ಮಾಡಿಕೊಡ್ತೀರಾ? ನರ್ಸ್ ಅಥವಾ ಆಯಾ? ಇಲ್ಲ, ಇಲ್ಲಿ ಎಲ್ಲರಿಗೂ ಅವರವರ ಡ್ಯೂಟಿ ಇರುತ್ತೆ. ನೀವೇ ಯಾರನ್ನಾದರೂ ಅರೇಂಜ್ ಮಾಡ್ಕೊಬೇಕು. ನನ್ನ ತಲೆ ಬಿಸಿಯಾಯಿತು. ಇದ್ದಕ್ಕಿದ್ದಂತೆ ಯಾರನ್ನ ಕೇಳೋದು? ಕೆಲಸದ ಜಯಮ್ಮ ಮನೆಗೆ ಹೊರಟೋಗಿರ್ತಾಳೆ. ಈಕೆಗೆ ಯಾರೂ ಜೊತೆಗಿಲ್ಲ. ಸಂಬಂಧಿಕರು ನಮಗ್ಯಾರೂ ಗೊತ್ತಿಲ್ಲ. ನನಗೆ ದಿಕ್ಕು ತೋಚದೆ ಸುನಂದಾಗೆ ಫೋನ್ ಮಾಡಿದೆ. ಅವಳು ನಿರಾಳವಾಗಿ, ಅಯ್ಯೋ ನಿಮ್ಗೆ ಯಾಕ್ರಿ ತಲೆನೋವು? ಆಸ್ಪತ್ರೆಯಲ್ಲಿ ಡಾಕ್ಟ್ರು ನರ್ಸ್ಗಳು ಇದ್ದೇ ಇರ್ತಾರೆ. ಆರಾಮವಾಗಿ ನೀವು ಮನೆಗೆ ಹೋಗಿ ಎಂದ್ಬಿಟ್ಲು. ಎಚ್ಚರವಿಲ್ಲದೆ ಕಣ್ಣು ಮುಚ್ಚಿ ಮಲಗಿರುವ ವೈಜಯಂತಿಯವರನ್ನು ನೋಡಿದಾಗ ನನಗೆ ಅವರೊಬ್ಬರನ್ನು ಬಿಟ್ಟು ರಾತ್ರಿ ಮನೆಗೆ ಹೋಗಲು ಮನಸ್ಸಾಗಲಿಲ್ಲ. ಸುನಂದ, ನಿಮ್ಮ ಯಜಮಾನ್ರನ್ನು ಕೇಳಿ. ಅವರು ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನಲ್ಲಿದ್ದಾರಲ್ಲ, ಯಾರಾದರೂ ಒಂದು ರಾತ್ರಿ ಇರ್ತಾರಾ ಅಂತ. ಅಲ್ರಿ ಮಮತಾ, ಆ ಹೆಂಗಸು ಯಾರನ್ನ ತಾನೇ ವಿಶ್ವಾಸವಾಗಿಟ್ಕೊಂಡಿದ್ದಾಳೆ? ಅಂಥದ್ದೊಂದು ಪ್ರಾಣಿ ನಮ್ಮ ಬಿಲ್ಡಿಂಗ್ನಲ್ಲಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾರೀ ಬರ್ತಾರೆ ಸುಮ್ಮನೆ? ನನ್ನ ಮಾತು ಕೇಳಿದ್ರೆ ನೀವು ತಲೆ ಕೆಡಿಸ್ಕೊಳ್ದೆ ಮನೆಗೆ ಹೋಗಿ. ಅವರ ಜೀವಕ್ಕೇನೋ ಅಪಾಯ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಲ್ಲ. ಸುನಂದಾಳ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲ ಎನಿಸ್ತು. ಅಲ್ಲೇ ಇದ್ದ ನರ್ಸ್ಗೆ ಒಂದು ಮಾತು ತಿಳಿಸಿ ನಾನು ಮನೆಗೆ ಬಂದಾಗ ಸಂಜೀವ್ ಆಫೀಸ್ನಿಂದ ಬಂದು ಫ್ಲಾಸ್ಕ್ನಲ್ಲಿದ್ದ ಕಾಫಿ ಬಗ್ಗಿಸ್ಕೊಂಡು ಕುಡಿತಿದ್ರು. ಸಂಜೀವ್, ನಾನು ಆಸ್ಪತ್ರೆಯಲ್ಲೇ ಇದ್ದು ನಾಳೆ ಬೆಳಗ್ಗೆ ಬರ್ತೀನಿ, ಅದಕ್ಕೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ನನ್ನ ಮಾತು ಕೇಳಿ ಸಂಜೀವ್ ಹುಬ್ಬು ಗಂಟಾಕಿದ್ರು. ಯಾಕೆ, ಅವರ ಕಡೆಯವರು ಯಾರೂ ಇಲ್ವಾ? ಇಲ್ಲ ರೀ, ಅಪಾರ್ಟ್ಮೆಂಟ್ನಲ್ಲಿ ಯಾರೂ ಹೆಲ್ಪ್ಗೆ ಸಿಗ್ತಾ ಇಲ್ಲ. ಇವತ್ತು ಒಂದಿನ ನಾನು ಹೋಗಿರ್ತೀನಿ. ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಆಕೆನ. ಈ ಥರ ವಿಷಯಗಳು ಮೈ ಮೇಲೆ ಎಳ್ಕೊಂಬೇಡ ಅಂದರೆ ಕೇಳಲ್ಲ ನೀನು. ಅವರ ಕಡೆ ರಿಲೇಟಿವ್ಸ್ ಇದ್ದರೆ ಫೋನ್ ಮಾಡಿ ಹೇಳು. ಯಾರೂ ನನಗೆ ಗೊತ್ತಿಲ್ಲ ಸಂಜೀವ್. ಆಕೆ ಎಚ್ಚರವಿಲ್ಲದೆ ಮಲಗಿದ್ದಾರೆ. ಹೇಗೆ ಅವರ ರಿಲೇಟಿವ್ಸ್ ಬಗ್ಗೆ ವಿಚಾರಿಸೋದು? ಮಾನವೀಯತೆ ಅನ್ನೋದು ಬಿಡೋಕ್ಕಾಗಲ್ವಾ? ಏನಾದರೂ ಮಾಡ್ಕೋ, ನಿನ್ನಿಷ್ಟ. ಸಂಜೀವ್ ಗೊಣಗಿದ್ರು. ನಾನು ಅಡಿಗೆ ಬಿಸಿ ಮಾಡಲು ಒಳಗೆ ಹೋದಾಗ ನನ್ನ ಹಿಂದೆ ಬಂದರು. ಏನಾದರೂ ದುಡ್ಡು ಬೇಕಿತ್ತಾ? ಒಂದು 5,000 ತಗೊಂಡು ಹೋಗು. ಎಷ್ಟೇ ಆಗಲಿ ಅತ್ತೆಯ ಮಗನಲ್ವೇ? ತಾಯಿಯ ಗುಣ ಸಂಸ್ಕಾರ ರಕ್ತಗತವಾಗಿ ಇದ್ದೇ ಇರುತ್ತದೆ ಎಂದು ನನ್ನವರ ಬಗ್ಗೆ ಹೆಮ್ಮೆಯಾಯಿತು. ನಾನು ಸಂಜೀವ್ಗೆ ಊಟ ಬಡಿಸಿ ನಾನು ಸೇರಿದಷ್ಟು ತಿಂದು ಆಸ್ಪತ್ರೆಗೆ ಹೊರಟೆ. ರಾತ್ರಿ ಇಡೀ ನಿದ್ದೆಗೆಟ್ಟು ವೈಜಯಂತಿಯವರ ಬಳಿ ಕುಳಿತು ತೂಕಡಿಸಿದೆ. ಮಧ್ಯ ಸುಮಾರು 2 ಗಂಟೆಗೆ ಆಕೆಗೆ ಎಚ್ಚರವಾಗಿ ಸುತ್ತಲೂ ನೋಡಿದಾಗ ನಾನು ಅವರ ಮುಂದೆ ಬಾಗ್ದೆ. ನಾನು
ನಾನು ಎಲ್ಲಿದ್ದೀನಿ? ಆಕೆ ತಡವರಿಸಿದಾಗ ನಾನು ಅವರ ಕೈ ಹಿಡಿದು ಆಸ್ಪತ್ರೆಯಲ್ಲಿ ಇದ್ದೀರಾ ಎಂದು ಹೇಳಿದೆ. ಯಾಕೆ? ಏನಾಗಿದೆ ನನಗೆ? ನಾನು ಮೃದುವಾಗಿ ಏನಿಲ್ಲ, ಈಗ ಹುಷಾರಾಗಿದ್ದೀರಾ, ಮಲ್ಕೊಳ್ಳಿ ಎಂದಾಗ ಅವರ ಕಣ್ಗಳು ಸುತ್ತಲೂ ವೀಕ್ಷಿಸಿದವು. ನಸುಗತ್ತಲೆಯಾಗಿದ್ದ ಪ್ರಶಾಂತ ವಾರ್ಡ್ನ ವಾತಾವರಣ ಆಕೆಗೆ ಧೈರ್ಯ ನೀಡಿರಬೇಕು. ಅಷ್ಟು ಮಾತನಾಡದೆ ಅವರಿಗೆ ಆಯಾಸವಾದಂತೆ ನಿಧಾನವಾಗಿ ಕಣ್ಮುಚ್ಕೊಂಡ್ರು. ಬೆಳಗ್ಗೆ ನಾನು ಜಯಮ್ಮನಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿದೆ. ಅವ್ವ, ಬೆಳಗ್ಗೆ ನನಗೆ ಮನೆ ಕೆಲಸ ಇರುತ್ತೆ, ಎಲ್ಲರ ಮನೆ ಕೆಲಸ ಮುಗಿಸಿ ಮಧ್ಯಾಹ್ನ ಬರ್ತೀನಿ, ಈಗ ಆಗಕ್ಕಿಲ್ಲ ಎಂದಾಗ ನಾನು ನಿರ್ವಾಹವಿಲ್ಲದೆ ಸುನಂದಾಳನ್ನು ಸಂಪರ್ಕಿಸಿದೆ. ಸುನಂದಾಳ ಮಗ ಇಂಜಿನಿಯರಿಂಗ್ ಮುಗಿಸಿ ವಿದೇಶದಲ್ಲಿದ್ದ. ಅವಳ ಪತಿ ಆಫೀಸಿಗೆ ಹೋದ ಮೇಲೆ ಅವಳಿಗೆ ಸಾಕಷ್ಟು ಬಿಡುವು ಸಿಗ್ತಿತ್ತು. ಸುನಂದ, ಪ್ಲೀಸ್ ನೀವು ಆಸ್ಪತ್ರೆಗೆ ಬಂದು ನನ್ನನ್ನು ರಿಲೀವ್ ಮಾಡಿ. ನಮ್ಮ ಯಜಮಾನ್ರಿಗೆ ತಿಂಡಿ ಮಾಡಿ ಆಫೀಸಿಗೆ ಊಟ ಕಳಿಸ್ಬೇಕು. ಅದಕ್ಕೇನಂತೆ, ನಿಮ್ಮ ಪಾಡಿಗೆ ನೀವು ಮನೆಗೆ ಹೋಗಿ. ಆಗಲ್ಲ ಸುನಂದ, ಬೆಳಿಗ್ಗೆ ರೌಂಡ್ಸ್ಗೆ ಡಾಕ್ಟ್ರು ಬರ್ತಾರೆ. ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಯಾರಾದರೂ ಇರಬೇಕಾಗತ್ತೆ. ಯಾರದೋ ಸಲುವಾಗಿ ನಾನು ಇನ್ನೊಬ್ಬರ ಬಳಿ ದಮ್ಮಯ್ಯ ಹಾಕಬೇಕಾದ ಪರಿಸ್ಥಿತಿ ನನಗೂ ಬೇಸರವಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.